ನ್ಯಾಯಮೂರ್ತಿಯ ಗಂಡಸ್ಥನದ ಹೇಳಿಕೆಗೆ ಕೆಂಡ ಕಾರಿದ ಕಮಲ. ಎಚ್ಡಿಕೆ ಹೇಳಿಕೆಗೆ ಸಿಟಿ ರವಿ ಈಶ್ವರಪ್ಪ ಕೌಂಟರ್ ಹೇಗಿತ್ತು? ತಮ್ಮ ಹೇಳಿಕೆಗೆ ವಿಷಾದ ವ್ಯಕ್ತಪಡಿಸಿದ್ದೇಕೆ ಕುಮಾರಸ್ವಾಮಿ? ಹಲಾಲ್ ಕಟ್ ವರ್ಸಸ್ ಜಟ್ಕಾ ಕಟ್ ನಿಲ್ಲದ ವ್ಯಾಪಾರವಾರ್. ಸಿಎಂ ಬೊಮ್ಮಾಯಿಗೆ ಎಚ್ಡಿಕೆ ಗಂಡಸ್ಥನದ ಸವಾಲ್. ಮಾಜಿ ಸಿಎಂ ಹೇಳಿಕೆಗೆ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯೆ ಹೇಗಿತ್ತು? ದಳಪತಿಗೆ ಟಕ್ಕರ್ ಕೊಟ್ಟಿದ್ದು ಹೇಗೆ ಸಿಟಿ ರವಿ ಈಶ್ವರಪ್ಪ? ನೋಡೋಣ ಗಂಡಸ್ಥನ ವಾರ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ರೆ ರಾಜ್ಯದಲ್ಲಿ ಹಲಾಲ್ ಧರ್ಮ ವ್ಯಾಪಾರದ ವಿವಾದ ವಿಚಾರವಾಗಿ ಸಿಎಂ ಬೊಮ್ಮಾಯಿ ವಿರುದ್ಧ ಕುಮಾರಸ್ವಾಮಿ ಕೆಂಡಾಮಂಡಲರಾಗಿದ್ದಾರೆ. ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರೆ ಬೊಮ್ಮಾಯಿಗೆ ಗಂಡಸ್ತನ ಇದ್ರೆ ಇದನ್ನ ತಡೆಯಲಿ ಅಂತ ರಾಮನಗರದ ಚಕ್ಕೆರೆ ಗ್ರಾಮದಲ್ಲಿ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ನಾನು ಈ ಪದವನ್ನ ಉಪಯೋಗ ಮಾಡಬಾರದು, ಆದ್ರೆ ನಾನು ತಡೆಯಲಾರದೆ ಈ ಪದ ಬಳಸಿದ್ದೇನೆ ಅಂತ ಎಚ್ಡಿಕೆ ಹೇಳಿದ್ದಾರೆ. ಆ ಪದ ನಾನು ಉಪಯೋಗ ಮಾಡಬಾರದು, ಹೊಡೆಯತಕ್ಕಂಥ ಕೆಲಸಕ್ಕೆ ಇಂಥ ಸಮಾಜ ಒಡೆಯುವ ಹ್ಯಾಂಡ್ ಬಿಲ್ಗಳನ್ನ ಹಂಚುತ್ತಿದ್ದು ಯಾವ ಸಂವಿಧಾನವನ್ನ ಗೌರವಿಸುತ್ತಿದ್ದೀರಿ ಅಂತ ಎಚ್ಡಿಕೆ ಪ್ರಶ್ನಿಸಿದ್ದಾರೆ. ನನಗೆ ಮತ ಮುಖ್ಯವಲ್ಲ, ಈ ನಾಡು ಶಾಂತಿಯಿಂದ ಇರಬೇಕು, ಕೇಸರಿ ಬಟ್ಟೆ ಹಾಕೊಂಡು ವಿಷಬೀಜ ಬಿತ್ತಲು ಬಿಡೋದಿಲ್ಲ ಅಂತ ಚಕ್ಕೆರೆ ಗ್ರಾಮದಲ್ಲಿ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ನಿಗಿ ಕೆಂಡ ಕಾರಿದ್ದಾರೆ. ನಾನಂತೂ ಮೌನವಾಗಿರಕ್ಕೆ ಸಾಧ್ಯ ಇಲ್ಲ. ವಿಎಚ್ಪಿ ಬಜರಂಗದಳ ವಿರುದ್ಧ ಎಚ್ಡಿಕೆ ಕಿಡಿಕಾರಿದ್ದು, ಇವೆರಡು ಸಂಘಟನೆ ಸಮಾಜಘಾತುಕ ಶಕ್ತಿಗಳು ಅಂತ ರಾಮನಗರದಲ್ಲಿ ಮಾಜಿ ಸಿಎಂ ಎಚ್ಡಿಕೆ ವಾಗ್ದಾಳಿ ನಡೆಸಿದ್ರು. ಕೇಸರಿ ಬಟ್ಟೆ ಹಾಕೊಂಡು ಬರೋರನ್ನ ಪ್ರೋತ್ಸಾಹಿಸಬೇಡಿ, ರಾಮನಗರದಲ್ಲಿ ರೈತರ ಮಾವಿನ ಬೆಳೆ ಹಾನಿಯಾಗಿದೆ, ಹಾನಿ ಸಮೀಕ್ಷೆಗೆ ವಿಎಚ್ಪಿ ಬಜರಂಗದಳ ಬರುತ್ತಾ, ಇವರು ಸಮಾಜ ಹಾಳು ಮಾಡೋಕೆ ಬರ್ತಾರೆ, ರೈತರು ರೈತರ ಮಕ್ಕಳು ಇವರಿಂದ ಎಚ್ಚರಿಕೆಯಿಂದ ಇರಿ ಅಂತ ತಿಳಿಸಿದ್ದಾರೆ. ಅವರಿಗೆ ರೈತರ ಬದುಕು ಗೊತ್ತಿದೆಯಾ? ಅವರಿಗೆ ಕಾಂಗ್ರೆಸ್ನವರಿಗೆ ಹಲಾಲ್ ಧರ್ಮ ವ್ಯಾಪಾರದ ಬಗ್ಗೆ ಮಾತನಾಡಲು ತಾಕತ್ತಿಲ್ಲ, ಮಾತಾಡಿದ್ರೆ ಹಿಂದೂ ಓಟ್ ಹಾಕಲ್ಲ ಅನ್ನೋ ಭಯ ಅಂತಲೂ ಕುಮಾರಸ್ವಾಮಿ ಆರೋಪಿಸಿದ್ರು. ನನಗೆ ಈ ವಿಚಾರದಲ್ಲಿ ಮತಬ್ಯಾಂಕ್ಗಿಂತ ಜನ ಮುಖ್ಯ, ಈ ಭೂಮಿ ಸರ್ವ ಜನಾಂಗದ ಶಾಂತಿಯ ತೋಟವಾಗಿದ್ದು ನಿಮ್ಮದೆಲ್ಲ ಇಲ್ಲಿ ಬೇಡ, ಉತ್ತರ ಪ್ರದೇಶದಲ್ಲಿ ಇಟ್ಕೊಳ್ಳಿ ಅಂತಲೂ ಬಿಜೆಪಿ ವಿರುದ್ಧ ಎಚ್ಡಿ ಕುಮಾರಸ್ವಾಮಿ ರೋಷಾವೇಶ ಪ್ರದರ್ಶಿಸಿದ್ರು. ನಾನಂತೂ ಮೌನವಾಗಿರಕ್ಕೆ ಸಾಧ್ಯ ಇಲ್ಲ. ನಿಮಗೇನಾದ್ರು ಗಂಡುಸ್ತನ ಇದ್ರೆ ಗಂಡಸ್ತನದ ಬಗ್ಗೆ ಪ್ರಶ್ನಿಸಿದ ಎಚ್ಡಿಕೆಗೆ ಸಿಎಂ ಬಸವರಾಜ ಬೊಮ್ಮಾಯಿ ತಿರುಗೇಟು ನೀಡಿದ್ದಾರೆ. ತುಮಕೂರಿನಲ್ಲಿ ಮಾತನಾಡಿದ ಮುಖ್ಯಮಂತ್ರಿಗಳು, ಗಂಡಸ್ತನದ ಸವಾಲು ಏನು ಇಲ್ಲಿ ಬರೋದಿಲ್ಲ, ನಾವು ನಮ್ಮ ಕೆಲಸ ಮಾಡ್ತಿದ್ದು ಶಾಂತಿ ಕಾಪಾಡುವ ನಿಟ್ಟಿನಲ್ಲಿ ಸರ್ಕಾರ ಗಮನ ನೀಡ್ತಿದೆ ಅಂತ ಎಚ್ಡಿಕೆಗೆ ಸಿಎಂ ಬೊಮ್ಮಾಯಿ ಟಾಂಗ್ ನೀಡಿದ್ರು. ಆದ್ರೆ ನನ್ನ ಕರ್ತವ್ಯ ನಾನು ಮಾಡ್ತೇನೆ. ಕುಮಾರಸ್ವಾಮಿ ಅವರಷ್ಟು ಗಂಡಸರು ಯಾರೂ ಇಲ್ಲ, ಅವರಷ್ಟು ಗಂಡಸ್ತನ ಯಾರಿಗೂ ಇಲ್ಲವೆಂದು ಒಪ್ಪಿಕೊಂಡಿದ್ದೇವೆ ಅಂತ ಎಚ್ಡಿಕೆಗೆ ಬಿಜೆಪಿ ನಾಯಕ ಸಿಟಿ ರವಿ ತಿರುಗೇಟು ಕೊಟ್ಟಿದ್ದಾರೆ. ಜಾತ್ಯತೀತ ಎಂದು ಹೇಳಿಕೊಳ್ತೀರಿ, ಹಲಾಲ್ ಸಮರ್ಥಿಸ್ತೀರಿ, ಕೇಸರಿ ಬಟ್ಟೆ ಧರಿಸಿದವರು ಸಮಾಜ ದೇಶ ಒಡೆದ ಉದಾಹರಣೆ ಯಾವುದೂ ಇಲ್ಲ ಅಂತ ಸಿಟಿ ರವಿ ಕೌಂಟರ್ ಕೊಟ್ರು. ಅದು ಗಂಡಸ್ತನ. ಗಂಡಸ್ತನ ಒಂದು ಕಡೆ ಬಳಸಬೇಕೋ ಎರಡು ಕಡೆ ಬಳಸಬೇಕು ಅಂತ ಕುಮಾರಸ್ವಾಮಿಗೆ ಗೊತ್ತು ಅಂತ ಸಚಿವ ಈಶ್ವರಪ್ಪ ವ್ಯಂಗ್ಯವಾಡಿದ್ರು. ಕುಮಾರಸ್ವಾಮಿ ಹೇಳಿಕೆಯನ್ನ ಉಗ್ರವಾಗಿ ಖಂಡಿಸ್ತೇನೆ. ಹಿಂದೆ ಸಿಎಂ ಆಗಿದ್ದವರು ಇನ್ನೊಬ್ಬ ಸಿಎಂ ಬಗ್ಗೆ ಹೀಗೆ ಮಾತನಾಡಬಾರದು, ಸಿಎಂ ಗಂಡಸ್ತನದ ಬಗ್ಗೆ ಮಾತನಾಡಿದ್ದು ನನಗೆ ನೋವಾಗಿದೆ ಅಂತ ಬೆಂಗಳೂರಿನಲ್ಲಿ ಸಚಿವ ಈಶ್ವರಪ್ಪ ಹೇಳಿದ್ರು. ಕುಮಾರಣ್ಣ ದೊಡ್ಡವರು, ಅನುಭವಸ್ಥರು, ಆದ್ರೆ ನಾನು ಗಂಡಸ್ತನದ ಬಗ್ಗೆ ಮಾತನಾಡುವಷ್ಟು ದೊಡ್ಡವನಲ್ಲ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಹೇಳಿದ್ರು. ಸಿಎಂಗೆ ಗಂಡಸ್ತನದ ಸವಾಲೆಸೆದ ಎಚ್ಡಿಕೆ ವಿಚಾರವಾಗಿ ಬೆಂಗಳೂರಿನಲ್ಲಿ ಮಾತನಾಡಿದ ಶಿವಕುಮಾರ್, ಇದಕ್ಕೆ ಜನರೇ ಉತ್ತರ ಕೊಡ್ತಾರೆ ಅಂತಲೂ ತಿಳಿಸಿದ್ರು. ಉತ್ತರ ಕೊಡಷ್ಟು ಶಕ್ತಿ ನನಗಿಲ್ಲ. ಕುಮಾರಸ್ವಾಮಿ ಅವರೇನು ಎಚ್ಡಿಕೆ ಗಂಡಸ್ತನ ಹೇಳಿಕೆಗೆ ಆರ್ ಅಶೋಕ್ ಪ್ರತಿಕ್ರಿಯಿಸಿದ್ದು, ಸಿಎಂ ಆಗಿದ್ದವರು ಇಂತಹ ಪದಪ್ರಯೋಗ ಮಾಡಬಾರದು ಅಂತ ಹೇಳಿದ್ರು. ಬೆಂಗಳೂರಿನಲ್ಲಿ ಮಾತನಾಡಿದ ಕಂದಾಯ ಸಚಿವ, ಇಂತಹ ಹೇಳಿಕೆಗಳಿಂದ ಸಮಾಜದ ಸಾಮರಸ್ಯ ಹಾಳಾಗುತ್ತೆ. ಆಹಾರ ಪದ್ಧತಿ ಅವರ ವೈಯಕ್ತಿಕ ವಿಚಾರವಾಗಿದ್ದು ಯಾರು ಅದರ ಪರ ವಿರೋಧ ಮಾತನಾಡಬಾರದು ಅಂದ್ರು. ಆಹಾರ ಪದ್ಧತಿ ಏನಿದೆ ಅದು ವೈಯಕ್ತಿಕ. ತಮ್ಮ ಹೇಳಿಕೆ ಬಗ್ಗೆ ವಿಷಾದ ವ್ಯಕ್ತಪಡಿಸಿದ್ದೇಕೆ ಎಚ್ಡಿ ಕುಮಾರಸ್ವಾಮಿ? ನೀವು ಗಾಂಧಿಯನ್ನ ವಿರೋಧ ಮಾಡಿದವರು ಅಂತ ಬಿಜೆಪಿಗರಿಗೆ ಹೇಳಿದ್ಯಾರು? ಮುಸ್ಲಿಮರ ಜಾಗವು ದೇಶದ ಹಿಂದೂಗಳ ಜಾಗ ಅಂದಿದ್ದಕ್ಕೆ ಸಂಘ ಪರಿವಾರದ ಮುಖಂಡ. ನೋಡೋಣ ಧರ್ಮ ಸಂಘರ್ಷ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಿಎಂ ಗಂಡಸ್ತನದ ಬಗ್ಗೆ ಎಚ್ಡಿಕೆ ಹೇಳಿಕೆಗೆ ಕೇಸರಿಪಾಳ್ಯದಿಂದ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿದೆ. ಕುಮಾರಸ್ವಾಮಿ ವಿರುದ್ಧ ಶಾಸಕ ರೇಣುಕಾಚಾರ್ಯ ಕಿಡಿಕಾರಿದ್ದು, 2 ಬಾರಿ ಸಿಎಂ ಆಗಿ ಮಾಜಿ ಪ್ರಧಾನಿಯವರ ಮಗನಾಗಿ ಕುಮಾರಸ್ವಾಮಿ ಗಂಡಸ್ತನ ಪದ ಬಳಕೆ ಸರಿಯಲ್ಲ, ದೇಶ ರಾಜ್ಯದಲ್ಲಿ ಕೋಮುಗಲಭೆ ಹಬ್ಬಿಸುವುದು ಕಾಂಗ್ರೆಸ್, ಸಿಎಂ ಬೊಮ್ಮಾಯಿಗೆ ಪರಿಸ್ಥಿತಿ ಹೇಗೆ ನಿಭಾಯಿಸಬೇಕು ಗೊತ್ತಿದೆ ಅಂತ ರೇಣುಕಾಚಾರ್ಯ ಹೇಳಿದರು.
ಸಿಎಂ ಗಂಡಸ್ತನದ ಬಗ್ಗೆ ಎಚ್ಡಿಕೆ ಹೇಳಿಕೆಗೆ ಶಾಸಕ ಅಭಯ್ ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಎಂ ಬಗ್ಗೆ ಒಬ್ಬ ಮಾಜಿ ಸಿಎಂ ಈ ರೀತಿ ಮಾತನಾಡುವುದು ಘನತೆ ಗೌರವಕ್ಕೆ ತಕ್ಕದ್ದಲ್ಲ. ಈ ರೀತಿ ಪದಬಳಕೆಯಿಂದ ಮತ ಪಡೆಯಬಹುದು ಅಂದ್ಕೋಬೇಡಿ. ಸಿಎಂಗೆ ಒಳ್ಳೆ ರೀತಿಯಲ್ಲಿ ಸಲಹೆ ಸೂಚನೆಗಳನ್ನ ಕೊಡಿ ಅಂತ ಬೆಳಗಾವಿಯಲ್ಲಿ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಹೇಳಿದ್ರು. ತಮ್ಮ ಹೇಳಿಕೆಗೆ ವ್ಯಾಪಕ ವಿರೋಧ ವ್ಯಕ್ತವಾಗ್ತಿದ್ದಂತೆ ತಮ್ಮ ಹೇಳಿಕೆ ಬಗ್ಗೆ ಎಚ್ಡಿಕೆ ವಿಷಾದ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ಬಗ್ಗೆ ಬೆಳಗ್ಗೆ ಬಹಳ ಕಠಿಣವಾಗಿ ಪ್ರತಿಕ್ರಿಯೆ ನೀಡಿದ್ದೇನೆ. ವೇದಿಕೆ ಮೇಲೆ ಗಂಡಸ್ತನ ಪದ ಬಳಕೆಗೆ ನಾನು ಧ್ವನಿ ಎತ್ತಿರೋದು ಸ್ವಾರ್ಥಕ್ಕಲ್ಲ. ವಾಟ್ಸ್ಆಪ್ನಲ್ಲಿ 2 ದಿನ ಮುಂಚೆ ಹಿಂದೂ ಸಮಾಜಕ್ಕೆ 24 ಟಾಸ್ಕ್ ಕೊಟ್ಟಿದ್ರು. ನಿನ್ನೆ 12 ಸೂತ್ರಗಳನ್ನು ನೀಡಿದ್ದಾರೆ. ನಾವೆಲ್ಲ ಸುಖ ಸಂಸಾರಕ್ಕೆ 12 ಸೂತ್ರಗಳು ಅಂತ ನೋಡಿದ್ದೆವು. ಆದರೆ ಈ ರೀತಿ ವಾಟ್ಸ್ಆಪ್ ಮೆಸೇಜ್ ನೋಡಿದ್ರೆ ಮನುಷ್ಯತ್ವ ಇರುವವನಿಗೆ ರೋಷ ಬರೋದಿಲ್ವಾ ಅಂತ ಕುಮಾರಸ್ವಾಮಿ ಪ್ರಶ್ನಿಸಿದ್ರು. ಬಿಜೆಪಿ ವಿರುದ್ಧ ಮಾಜಿ ಸಿಎಂ ಕುಮಾರಸ್ವಾಮಿ ವಾಗ್ದಾಳಿ ಮುಂದುವರೆಸಿದ್ದು, ಇವತ್ತು ಹಲಾಲ್ ತಂದಿದ್ದೀರಿ, ನಾಳೆ ಏನ್ ತರುತ್ತೀರೋ ಅಂತ ಪ್ರಶ್ನಿಸಿದ್ದಾರೆ. ಕರ್ನಾಟಕವನ್ನ ಉತ್ತರ ಭಾರತ ಮಾಡಲು ಹೊರಟಿರೋ ನೀವು ಮಹಾತ್ಮ ಗಾಂಧಿಯನ್ನ ವಿರೋಧ ಮಾಡಿದವರು. ವೀರ ಸಾವರ್ಕರ್ ಬಗ್ಗೆ ಮಾತನಾಡಿದ್ರೆ ವಿವಾದ ಆಗತ್ತೆ. ವೈಯಕ್ತಿಕವಾಗಿ ವಾಟ್ಸ್ಆಪ್ನಲ್ಲಿ ನನ್ನ ವೈರಲ್ ಮಾಡ್ತಾರೆ. ಈ ವಿಚಾರದಲ್ಲಿ ನಾನು ಹುಚ್ಚನಾಗಿದ್ದು ಎಲ್ಲದಕ್ಕೂ ಸಿದ್ಧನಾಗಿದ್ದೇನೆ ಅಂತ ಗುಡುಗಿದ್ದಾರೆ. ಇಸ್ಲಾಂ ಈ ಜಗತ್ತಿಗೆ ಅಂಟಿದ ದೊಡ್ಡ ಶಾಪವೆಂದು ಸಂಸದ ಅನಂತಕುಮಾರ್ ಹೆಗಡೆ ವಿವಾದಾತ್ಮಕ ಪೋಸ್ಟ್ ಮಾಡಿದ್ದಾರೆ. ಮನುಷ್ಯನ ಊಹೆಗೂ ನಿಲುಕದ ಬರ್ಬರತೆ, ಹಿಂಸೆ, ಕ್ರೌರ್ಯ, ಭಯೋತ್ಪಾದನೆಯೇ ಇಸ್ಲಾಂನ ಇತಿಹಾಸವಾಗಿದೆ. ಮುಸ್ಲಿಂ ನಿಯೋಗವನ್ನ ಪೇಜಾವರ ಶ್ರೀ ವಾಪಸ್ ಕಳುಹಿಸಿದ್ದು ಶ್ರೀಗಳ ನಡೆಗೆ ಶಿರಸಾಷ್ಟಾಂಗ ಪ್ರಣಾಮಗಳು ಅಂತ ಫೇಸ್ಬುಕ್ನಲ್ಲಿ ಅನಂತಕುಮಾರ್ ಹೆಗಡೆ ಬರ್ಕೊಂಡಿದ್ದಾರೆ. ನಮ್ಮ ನಂಬಿಕೆಗಳ ಮೇಲೆ ಬದುಕು ನಡೆಸುತ್ತಿದ್ದು ಶಾಂತಿ ಸುವ್ಯವಸ್ಥೆ ನೆಲೆಸಲು ಸಹಕಾರ ಕೊಡಬೇಕು ಅಂತ ಸಿಎಂ ಬೊಮ್ಮಾಯಿ ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ಭುಗಿಲೆದಿರುವ ಹಲಾಲ್ ವಿವಾದದ ಬಗ್ಗೆ ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿಗಳು, ನಮ್ಮ ಕರ್ನಾಟಕ ಶಾಂತಿಗೆ ಹೆಸರುವಾಸಿಯಾಗಿದೆ. ಹೀಗಾಗಿ ಸಮಸ್ಯೆಗಳು ಬಂದಾಗ ಕುಳಿತು ಬಗೆಹರಿಸಬೇಕು ಅಂದ್ರು. ಉಡುಪಿಯಲ್ಲಿ ವ್ಯಾಪಾರ ದಂಗಲ್ ಮುಂದುವರೆದಿದ್ದು, ಕುಂದಾಪುರ ತಾಲೂಕಿನ ಆಸೂಡು ನಂದಿಕೇಶ್ವರ ದೇಗುಲದಲ್ಲಿ ಮುಸ್ಲಿಮರಿಗೆ ವ್ಯಾಪಾರ ನಿರ್ಬಂಧ ವಿಧಿಸಲಾಗಿದೆ. ಬ್ಯಾನರ್ಗಳನ್ನು ಹಾಕಿ ಹಿಂದೂ ವ್ಯಾಪಾರಸ್ಥರು ಪ್ರಚಾರ ಮಾಡಿದ್ದು, ಕೇಸರಿ ಬಾವುಟಗಳನ್ನು ಕಟ್ಟಿ ಹಿಂದೂಗಳೇ ಜಾತ್ರೆಯಲ್ಲಿ ವ್ಯಾಪಾರ ಮಾಡಿದ್ದಾರೆ. ನಿನ್ನೆ ಮತ್ತು ಇಂದು 2 ದಿನಗಳ ಕಾಲ ನಂದಿಕೇಶ್ವರ ಜಾತ್ರೆ ನಡೆದಿದೆ. ರಾಜ್ಯದಲ್ಲಿ ಹಲಾಲ್ ಜಟ್ಕಾ ಕಟ್ ಸಂಘರ್ಷ ವಿಚಾರ ಸಂಬಂಧ ಮೈಸೂರಲ್ಲಿ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಪ್ರತಿಕ್ರಿಯಿಸಿದ್ದಾರೆ. ಹಿಂದೂ ಮುಸ್ಲಿಮರು ಹಳ್ಳಿಗಳಲ್ಲಿ ನೆಮ್ಮದಿಯಾಗಿದ್ದಾರೆ. ಹೀಗಾಗಿ ಅವರನ್ನು ನೆಮ್ಮದಿಯಾಗಿ ಬದುಕಲು ಬಿಡಿ ಅಂತ ಜಿಟಿಡಿ ಕಿವಿ ಮಾತು ಹೇಳಿದ್ದಾರೆ. ಮುಸ್ಲಿಮರ ಜಾಗವು ಈ ದೇಶದ ಹಿಂದೂಗಳ ಜಾಗವೇ ಆಗಿದೆ ಅಂತ ಸಾಗರದಲ್ಲಿ ಸಂಘ ಪರಿವಾರದ ಪ್ರಮುಖ ಆಪು ನಾರಾಯಣಪ್ಪ ಹೇಳಿರುವ ವಿಡಿಯೋ ವೈರಲ್ ಆಗಿದೆ. ಮಂತ್ರಾಲಯ ಮಠದ ಜಾಗದ ವಿಚಾರದ ಬಗ್ಗೆ ಸಿಎಂ ಇಬ್ರಾಹಿಂ ಹೇಳಿಕೆಗೆ ಪ್ರತಿಕ್ರಿಯಿಸಿರುವ ನಾರಾಯಣಪ್ಪ, ಮೈಸೂರು ಸಂಸ್ಥಾನವನ್ನ ಟಿಪ್ಪು ವಶಪಡಿಸಿಕೊಂಡಿದ್ದು ದಬ್ಬಾಳಿಕೆಯಿಂದ ಅಂತ ಕಿಡಿಕಾರಿದ್ದಾರೆ. ಮುಸ್ಲಿಂ ಮಾಂಸ ಪದ್ಧತಿ ವಿರುದ್ಧ ಬ್ಯಾನ್ ಯುದ್ಧ ಹೇಗಿದೆ? ಹಲಾಲ್ ಸಂಘರ್ಷದ ನಡುವೆ ಹಿಂದೂ ಪರ ಸಂಘಟನೆಗಳು ಸಭೆ ನಡೆಸಿದ್ದೇಕೆ? ಅನ್ನ ಕೊಡುವುದು ದೇವರು, ಎಲ್ರಿಗೂ ಕೊಡ್ತಾನೆ ಅಂದಿದ್ದೇಕೆ ಸಿಎಂ ಇಬ್ರಾಹಿಂ? ನೋಡೋಣ ಹಲಾಲ್ ದಂಗಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮುಸ್ಲಿಂ ಮಾಂಸ ಪದ್ಧತಿ ವಿರುದ್ಧ ಬ್ಯಾನ್ ಯುದ್ಧವನ್ನ ಹಿಂದೂಪರ ಸಂಘಟನೆಗಳು ಸಾರಿವೆ. ಹೀಗಾಗಿ ಹಲಾಲ್ ಕಟ್ ಮಾಂಸ ಖರೀದಿಸದಂತೆ ಕೂಗು ಎದ್ದಿದ್ದು, ಜಟ್ಕಾ ಕಟ್ ಮಾಡಿದ ಮಾಂಸವನ್ನೇ ಬಳಸಲು ಕರೆ ನೀಡಲಾಗ್ತಿದೆ. ಸಾಮಾಜಿಕ ಜಾಲತಾಣಗಳ ಜೊತೆಗೆ ಬೀದಿಗಿಳಿದು ಹಿಂದೂ ಕಾರ್ಯಕರ್ತರು ಅಭಿಯಾನ ನಡೆಸುತ್ತಿದ್ದಾರೆ. ಹಲಾಲ್ ಬಹಿಷ್ಕರಿಸಲು ಹಿಂದೂ ಸಮುದಾಯಕ್ಕೆ ಮನವಿ ಮಾಡಲಾಗ್ತಿದ್ದು, ಕ್ಯಾಂಪೇನ್ ದಿನದಿಂದ ದಿನಕ್ಕೆ ತೀವ್ರಗೊಳ್ತಿದೆ. ಹೊಸ ತೊಡಕಿನ ಮೇಲೆ ಹಲಾಲ್ ಅಭಿಯಾನ ಎಫೆಕ್ಟ್ ಆಗ್ತಿದೆ. ಹಲಾಲ್ ಅಭಿಯಾನದಿಂದ ಗ್ರಾಹಕರ ಸಂಖ್ಯೆ ಇಳಿಮುಖವಾಗಿದೆ ಅಂತ ಪಾಪಣ್ಣ ಮಟನ್ ಸ್ಟಾಲ್ ಮಾಲೀಕ ಶ್ರೀನಿವಾಸ್ ಹೇಳಿದ್ದಾರೆ. ಹಲಾಲ್ ಮತ್ತು ಜಟ್ಕಾ ಮಾಂಸದಲ್ಲಿ ಬದಲಾವಣೆಗಿಲ್ಲ, ಆದರೆ ಈ ರೀತಿಯ ಅಭಿಯಾನ ವ್ಯಾಪಾರದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಶ್ರೀನಿವಾಸ್ ಅವಲತ್ತುಕೊಂಡಿದ್ದಾರೆ. ಬೆಂಗಳೂರಿನಲ್ಲೂ ಹಲಾಲ್ ವಿರುದ್ಧ ಅಭಿಯಾನ ತಾರಕೇರಿದೆ. ನಿನ್ನೆ ಬಸವನಗುಡಿಯ ಹನುಮಂತ ನಗರದ ಚಿಕನ್ ಶಾಪ್ ಮನೆಗಳಿಗೆ ತೆರಳಿ ಹಲಾಲ್ ಮಾಡಿದ ಮಾಂಸ ಖರೀದಿಸದಂತೆ ಮನವಿ ಮಾಡಲಾಗಿತ್ತು. ಪುನೀತ್ ಕೆರೆಹಳ್ಳಿ, ಪ್ರಶಾಂತ್ ಸಂಬರ್ಗಿ, ರಾಷ್ಟ್ರ ರಕ್ಷಣಾ ಪಡೆಯ ಕಾರ್ಯಕರ್ತರು ಅಖಾಡಕ್ಕಿಳಿದಿದ್ರು. ಇವತ್ತು ಕೂಡ ಅಭಿಯಾನ ಮುಂದುವರೆದಿದ್ದು, ಜಯನಗರ ವ್ಯಾಪ್ತಿಯಲ್ಲಿ ಕರಪತ್ರ ಹಂಚಿಕೆ ನಡೆಯಲಿದೆ.
ಹಲಾಲ್ ಬಾಯ್ಕಟ್ ಸಂಘರ್ಷದ ನಡುವೆ ಹಿಂದೂ ಪರ ಸಂಘಟನೆಗಳು ಮಹತ್ವದ ಸಭೆ ನಡೆಸಿವೆ. ಬೆಂಗಳೂರಿನ ಚಾಲುಕ್ಯ ಹೋಟೆಲ್ನಲ್ಲಿ ಮೀಟಿಂಗ್ ನಡೆದಿದ್ದು, ಶ್ರೀರಾಮ ಸೇನೆ, ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್, ಹಿಂದೂ ಜನಜಾಗೃತಿ ವೇದಿಕೆ, ರಾಷ್ಟ್ರ ರಕ್ಷಣಾ ಪಡೆ ಮುಖಂಡರು ಭಾಗಿಯಾಗಿದ್ದಾರೆ. ಹಲಾಲ್ ವಿಚಾರ ಮತ್ತು ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆದಿದೆ. ಹೊಸ ತೊಡಕಿಗೆ ಜಡ್ಕಾ ಕಟ್ ಮಾಂಸ ಮಾರಾಟಕ್ಕೆ ಹಿಂದೂ ಪರ ಸಂಘಟನೆಗಳು ಸಿದ್ಧತೆ ನಡೆಸಿವೆ. ಬಜರಂಗ ದಳದಿಂದಲೇ ಗುಡ್ಡೆ ಮಾಂಸ ಮಾರಾಟ ನಡೆಯಲಿದ್ದು, ತಾವೇ ಕುರಿ ಖರೀದಿಸಿ ಮಾಂಸ ಮಾರಾಟಕ್ಕೆ ಕಾರ್ಯಕರ್ತರು ಪ್ಲಾನ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಜಡ್ಕಾ ಮಾಂಸ ಮಾರಾಟಕ್ಕೆ ಬಜರಂಗ ದಳ ಮುಂದಾಗಿದ್ದು, ಯುಗಾದಿ ಹಬ್ಬದ ಮಾರನೇ ದಿನ ಮಾಂಸ ಮಾರಾಟ ನಡೆಯಲಿದೆ. ಹಲಾಲ್ ಬಾಯ್ಕಾಟ್ ವಿಚಾರ ರಾಜ್ಯದಲ್ಲಿ ಸದ್ದು ಮಾಡ್ತಿರೋ ನಡುವೆ ಆನ್ಲೈನ್ನಲ್ಲೂ ಜಡ್ಕಾ ಕಟ್ ಹವಾ ಶುರುವಾಗಿದೆ. ಹಲಾಲ್ ವಿರುದ್ಧದ ಅಭಿಯಾನ ಆನ್ಲೈನ್ ಶಾಪಿಂಗಿಗೂ ವಿಸ್ತರಣೆಯಾಗಿದ್ದು, ಮೀಮೋ ಆನ್ಲೈನ್ ಪೋರ್ಟಲ್ನಲ್ಲಿ 100% ಜಡ್ಕಾ ಕಟ್ ಮಾಂಸ ಎಂದು ಪ್ರಚಾರ ನಡೆಸಲಾಗ್ತಿದೆ. ಈ ಮೂಲಕ ಇಷ್ಟು ದಿನ ಅಂಗಡಿಗಳಲ್ಲಿ ನಡೆದಿದ್ದ ಹಲಾಲ್ ಕಟ್ ವರ್ಸಸ್ ಜಡ್ಕಾ ಕಟ್ ಸಮರ ಆನ್ಲೈನ್ನಲ್ಲೂ ಶುರುವಾಗಿದೆ. ಮಾಂಸ ಖರೀದಿಸದಿದ್ರೆ ಮುಸ್ಲಿಮರಿಗೇನು ನಷ್ಟವಿಲ್ಲ, ಹಲಾಲ್ ಜಡ್ಕಾ ಕಟ್ನಿಂದ ಯಾರಿಗೂ ಲಾಸ್ ಇಲ್ಲ ಅಂತ TV9ಗೆ ಇಬ್ರಾಹಿಂ ಹೇಳಿದ್ರು. ಸೂರ್ಯನ ಬೆಳಕನ್ನ ಕಿತ್ಕೊಳ್ಳೋದಕ್ಕೆ ಆಗಲಿದ್ಯಾ ಅಂತ ಪ್ರಶ್ನಿಸಿದ ಇಬ್ರಾಹಿಂ, ಅನ್ನ ಕೊಡೋದು ದೇವ್ರು, ಎಲ್ಲರಿಗೂ ಕೊಡ್ತಾನೆ. ಓಟಿಗಾಗಿ ಬಿಜೆಪಿಯವರು ಹೀಗೆ ಮಾಡ್ತಿದ್ದಾರೆ, ನಾವೆಲ್ಲ ಮನುಷ್ಯರಾಗಿಯೇ ಬದುಕೋಣ ಅಂತ ಇಬ್ರಾಹಿಂ ಹೇಳಿದ್ದಾರೆ. ಮಾಂಸದ ಅಂಗಡಿ ಇಡಕ್ ಹೊಂಟವ್ರೆ. ರಾಜ್ಯದಲ್ಲಿ ಹಲಾಲ್ ಕಟ್ ಮಾಂಸ ಬ್ಯಾನ್ ಅಭಿಯಾನ ವಿಚಾರವಾಗಿ ರಾಯಚೂರು ನಗರದಲ್ಲಿ ಮಂತ್ರಾಲಯದ ಸುಬುಧೇಂದ್ರ ತೀರ್ಥ ಶ್ರೀಗಳು ಪ್ರತಿಕ್ರಿಯಿಸಿದ್ದಾರೆ. ಹಲಾಲ್ ಕಟ್ ಅನ್ನೋದು ನಮ್ಮ ಹಿಂದೂಗಳಲ್ಲಿ ಮಾಡುವಂತಹ ಆಚಾರವಲ್ಲ, ಅದು ಮುಸಲ್ಮಾನ್ ಧರ್ಮದಲ್ಲಿ ಮಾಡುವ ಆಚಾರ. ಅವರು ಯಾಕೆ ಹಾಗೆ ಮಾಡ್ತಾರೆ ಅನ್ನೋ ಪರಿಪೂರ್ಣ ಮಾಹಿತಿ ಇಲ್ಲ. ಅವರು ಯಾಕೆ ಹಾಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅವರಿಂದಲೇ ಸ್ಪಷ್ಟನೆ ಪಡಿಬೇಕು ಅಂತ ಹೇಳಿದ್ರು. ಇಬ್ರಾಹಿಂಗೆ ಮಂತ್ರಾಲಯದ ಸುಬುಧೇಂದ್ರ ತೀರ್ಥ ಶ್ರೀಗಳು ಪರೋಕ್ಷ ಎಚ್ಚರಿಕೆ ರವಾನಿಸಿದ್ದಾರೆ. ಸಿಎಂ ಇಬ್ರಾಹಿಂ ಅವರು ಕೂಡ ರಾಯರು ಭಕ್ತರು, ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಅವರಿಗೆ ಭಕ್ತಿ ಇದೆ, ಹೀಗಾಗಿ ಪ್ರಚೋದನಕಾರಿ ಮಾತುಗಳನ್ನ ಆಡಿರಲ್ಲ ಎಂದು ಭಾವಿಸ್ತೇನೆ ಅಂತ ಸ್ವಾಮೀಜಿ ಹೇಳಿದ್ದಾರೆ. ಬೃಂದಾವನ ತೆಗಿತಾರ ಅನ್ನೋ ರೀತಿ ಅವರು ಮಾತಾಡಿಲ್ಲ ಅಂತ ಸಿಎಂ ಇಬ್ರಾಹಿಂ ಅವರ ಮಾತು ಕೇಳಿದವರು ನನಗೆ ಹೇಳಿದ್ದಾರೆ ಅಂತ ಶ್ರೀಗಳು ತಿಳಿಸಿದರು. ಅವರು ಆಡಿರ್ಲಿಕ್ಕಿಲ್ಲ ಅಂತ ನಾವು ಭಾವಿಸ್ತೇವೆ. ಹಲಾಲ್ ಬಗ್ಗೆ ಅಪಪ್ರಚಾರ ಮಾಡಲಾಗ್ತಿದೆ ಅಂತ ಹೇಳಿದ್ಯಾರು? HDK ವಿರುದ್ಧ ಸಿದ್ದಲಿಂಗಸ್ವಾಮಿ ಕಿಡಿಕಾರಿದ್ದೇಕೆ? ಹಲಾಲ್ ವಿಚಾರದಲ್ಲಿ ಮೂಗು ತೂರಿಸಲ್ಲ ಅಂತ ಹೇಳಿದ್ಯಾರು? ನೋಡೋಣ ಬಹಿಷ್ಕಾರ ಸಮರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಹಲಾಲ್ ಬಗ್ಗೆ ಅಪಪ್ರಚಾರ ಮಾಡಲಾಗ್ತಿದೆ. ಹಲಾಲ್ ಎಂದ್ರೆ ಕೇವಲ ಪ್ರಾಣಿ ವಧೆ ಮಾಡಿ ಮಾಂಸ ಪಡೆಯುವುದಕ್ಕೆ ಇರುವ ವಿಧಾನವಲ್ಲ, ಹಲಾಲ್ ಎಂದ್ರೆ ಸರಿಯಾದ ಮಾದರಿಯಲ್ಲಿರುವುದು ಎಂದರ್ಥ ಅಂತ SSF ಮುಖಂಡ ಸಿದ್ದಿಕ್ ಮುಂಟುಗೋಳಿ ತಿಳಿಸಿದ್ದಾರೆ. ಇಸ್ಲಾಂ ಧರ್ಮಶಾಸ್ತ್ರದ ಪ್ರಕಾರ ಹೇಳಿರುವ ಹಾಗೆ ಜೀವನ ರೂಪಿಸಿಕೊಳ್ಳುವುದು ಹಲಾಲ್ ಆಗಿದ್ದು, ಇದನ್ನ ಕೇವಲ ಮಾಂಸಾಹಾರಕ್ಕೆ ಮಾತ್ರ ಸೀಮಿತಗೊಳಿಸಬೇಡಿ ಅಂತ ಹೇಳಿದ್ರು. ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಶ್ರೀರಾಮ ಸೇನೆ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಠಾಧೀಶರು ಧರ್ಮ ಪ್ರಚಾರ ಮಾಡಬೇಕು, ಅದನ್ನ ಬಿಟ್ಟು ಹಲಾಲ್ ಕುರಿತು ಮಾತನಾಡಬಾರದು ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಮಠಾಧೀಶರು ನಿಮ್ಮಿಂದ ಬುದ್ಧಿ ಹೇಳಿಸಿಕೊಳ್ಳುವ ಅವಶ್ಯಕತೆ ಇಲ್ಲ, ನಾವು ಮಾಡ್ತಿರುವುದು ಧರ್ಮ ಪ್ರಚಾರದ ಒಂದು ಭಾಗವೇ ಆಗಿದೆ ಅಂತ ಸಿದ್ದಲಿಂಗ ಸ್ವಾಮೀಜಿ ಕಿಡಿಕಾರಿದ್ದಾರೆ. ಹಲಾಲ್ ಮಾಂಸ ಖರೀದಿಸಬೇಡಿ ಅನ್ನೋದು ಧರ್ಮ ಪ್ರಚಾರದ ಒಂದು ಭಾಗವೇ ಆಗಿದೆ. ಹಲಾಲ್ ಮಾಂಸದ ವ್ಯವಹಾರದಿಂದ ಆಗುವ ಹಣದಿಂದ ಹಿಂದೂ ಸಮಾಜಕ್ಕೆ ಗಂಡಾಂತರವಿದೆ. ಇಂತಹ ಸಮಯದಲ್ಲಿ ಸ್ವಾಮೀಜಿಗಳು ಕಣ್ಣು ಮುಚ್ಚಿ ಕುಳಿತುಕೊಳ್ಳಲು ಸಾಧ್ಯವಿಲ್ಲ ಅಂತಲೂ ಸಿದ್ದಲಿಂಗ ಸ್ವಾಮೀಜಿ ಹೇಳಿದ್ರು. ಸ್ವಾಮೀಜಿಗಳ ಬಗ್ಗೆ ಮಾತನಾಡುವ HDK ಮೌಲ್ವಿಗಳ ಬಗ್ಗೆ ಯಾಕೆ ಮಾತನಾಡ್ತಿಲ್ಲ? ಹಿಜಾಬ್ ವಿಚಾರದಲ್ಲಿ ಹೈಕೋರ್ಟ್ ಆದೇಶ ಪಾಲಿಸುವಂತೆ ಮೌಲ್ವಿಗಳಿಗೆ ಹೇಳಬೇಕಿತ್ತು ಅಂತ ವಾಗ್ದಾಳಿ ನಡೆಸಿದ್ರು. ಮೌಲ್ವಿಗಳ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಹಲಾಲ್ ಸರ್ಟಿಫಿಕೇಟ್ ಇದ್ರೆ ಮೂರ್ತಿಗಳನ್ನ ಬಹಿಷ್ಕರಿಸುತ್ತೇವೆ ಅಂತ ಶಿವಾರ ಪಟ್ಟಣ ಶಿಲ್ಪಿಗಳ ಬಗ್ಗೆ ಸಿದ್ದಲಿಂಗ ಸ್ವಾಮೀಜಿ ಪ್ರತಿಕ್ರಿಯಿಸಿದ್ರು. ಕೋಲಾರದಲ್ಲಿ ಮುಸ್ಲಿಮರು ಹಿಂದೂ ಮೂರ್ತಿ ತಯಾರಿಸುತ್ತಾರೆ, ಅವರಿಗೆ ಬಹಿಷ್ಕಾರ ಹಾಕ್ತೀರಾ ಅಂತ ಕುಮಾರಸ್ವಾಮಿ ಕೇಳಿದ್ದಾರೆ. ಅವರು ಹಲಾಲ್ ಸರ್ಟಿಫಿಕೇಟ್ ಹೊಂದಿದ್ರೆ ಬಹಿಷ್ಕಾರ ಹಾಕ್ತೀವಿ ಅಂತ ಸ್ವಾಮೀಜಿ ತಿಳಿಸಿದ್ರು. ಕುಮಾರಸ್ವಾಮಿ ಹೇಳಿಕೆ ಅಶಾಂತಿಗೆ ಕಾರಣವಾಗ್ತಿದೆ ಅಂತಲೂ ಆರೋಪಿಸಿದ್ರು.
ಹಲಾಲ್ ಕಟ್ ಮುಸ್ಲಿಮರ ಧಾರ್ಮಿಕ ವಿಚಾರವಾಗಿದ್ದು ಇದರಲ್ಲಿ ಸರ್ಕಾರ ಮೂಗು ತೂರಿಸಲ್ಲ ಅಂತ ಸಚಿವ ಬಿಸಿ ನಾಗೇಶ್ ಹೇಳಿದ್ದಾರೆ. ರಾಜ್ಯದಲ್ಲಿ ಹಲಾಲ್ ಕಟ್ ವರ್ಸಸ್ ಜಟ್ಕಾ ಕಟ್ ಸಮರ ತಾರಕಕ್ಕೇರಿರೋ ನಡುವೆ ಮಡಿಕೇರಿಯಲ್ಲಿ ಪ್ರತಿಕ್ರಿಯಿಸಿರೋ ಸಚಿವರು ಹಲಾಲ್ ಸ್ವೀಕರಿಸುವುದು ಬಿಡುವುದು ಜನರ ಇಚ್ಛೆ, ಇದರಲ್ಲಿ ಸರ್ಕಾರ ಮಧ್ಯ ಪ್ರವೇಶಿಸಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಹಲಾಲ್ ಜಟ್ಕಾ ಕಟ್ ಧಾರ್ಮಿಕ ಭಾವನೆಯ ತೆವಲು ಅಂತ ಕೊಪ್ಪಳದಲ್ಲಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ಈ ವಿಚಾರದಲ್ಲಿ ರಾಜ್ಯ ಸರ್ಕಾರದ ಕೆಲಸ ಏನೂ ಇಲ್ಲ, ಇದು ಆದಷ್ಟು ಬೇಗ ಸರಿಯಾಗುತ್ತೆ. ಜಾತ್ಯತೀತತೆ ನಮ್ಮ ರಕ್ತದಲ್ಲಿಯೇ ಇದೆ, ಆದರೆ ಸಂವಿಧಾನ ಒಪ್ಪಲ್ಲ ಅನ್ನೋರಿಗೆ ಪಾಠ ಮಾಡಬೇಕಾಗಿದೆ. ರಾಜಕಾರಣಿಗಳು ಓಟ್ಗಾಗಿ ಈ ಬಗ್ಗೆ ಮಾತನಾಡ್ತಾರೆ, ಉಳಿದವರು ಮಾತನಾಡೋಕೆ ಏನು ತೆವಲಿದೆ ಅಂತ ಆರಗ ಪ್ರಶ್ನಿಸಿದ್ದಾರೆ. ಹಲಾಲ್ ಕಟ್ ಧಾರ್ಮಿಕ ಭಾವನಾತ್ಮಕ ವಿಷಯವಾಗಿದೆ, ಇದರಲ್ಲಿ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಇದೆ ಅಂತ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿದ್ರು. ಕೊಪ್ಪಳದಲ್ಲಿ ಮಾತನಾಡಿದ ಗೃಹ ಸಚಿವರು, ಈ ವಿಚಾರವನ್ನ ನಾವು ಹ್ಯಾಂಡಲ್ ಮಾಡ್ತೇವೆ, ಆದಷ್ಟು ಬೇಗ ಇವೆಲ್ಲ ಸರಿ ಹೋಗುತ್ತೆ ಅಂತಲೂ ತಿಳಿಸಿದ್ರು. ರಾಜ್ಯದಲ್ಲಿ ಹಲಾಲ್ ವರ್ಸಸ್ ಜಟ್ಕಾ ಕಟ್ ಅಭಿಯಾನ ಹಿನ್ನೆಲೆ ಬೆಂಗಳೂರಿನ ಕೋರಮಂಗಲ ಜೆಪಿ ನಗರದಲ್ಲಿ ಹಲಾಲ್ ಕಟ್ ಬೋರ್ಡ್ ತೆರವು ಮಾಡಲಾಗಿದೆ. ಹಲಾಲ್ ಎಂದು ಬರೆದಿದ್ದ ಹೋಟೆಲ್ ಬೋರ್ಡ್ ಅನ್ನ ಬಜರಂಗದಳ ಕಾರ್ಯಕರ್ತರು ತೆರವು ಮಾಡಿದ್ದಾರೆ. ಕೋರಮಂಗಲದ ಅರಮನೆ ದೊನ್ನೆ ಬಿರಿಯಾನಿ ಹೋಟೆಲ್ ಮತ್ತು ಜೆಪಿ ನಗರದ ಅಲ್ಟ್ರಾ ಬಿರಿಯಾನಿ ಪ್ಯಾರಡೈಸ್ ಹೋಟೆಲ್ ಮೇಲಿದ್ದ ಹಲಾಲ್ ಫಲಕವನ್ನು ತೆರವು ಮಾಡಲಾಗಿದೆ. ರಾಜ್ಯಾದ್ಯಂತ ಜಟ್ಕಾ ಕಟ್ ವಿಸ್ತರಣೆಗೆ ಹಿಂದವಿ ಮಟನ್ ಮಾರ್ಟ್ ಮಾಲೀಕ ಮುನೇಗೌಡ ತೀರ್ಮಾನ ಮಾಡಿದ್ದಾರೆ. ನಮ್ಮ ಜಟ್ಕಾ ಕಟ್ಗೆ ಜನ ಬೆಂಬಲ ಸಿಗ್ತಿದೆ, ಉತ್ಸಾಹಿ ಯುವಕರು ಜಟ್ಕಾ ಕಟ್ಗೆ ಮುಂದೆ ಬರ್ತಿದ್ದಾರೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕರೆ ಬರ್ತಿದೆ, ನಾವು ಅವರಿಗೆ ಜಟ್ಕಾ ಕಟ್ ಮಾಡೋದು ಹೇಗೆ ಅಂತ ಟ್ರೈನಿಂಗ್ ಕೊಡ್ತೇವೆ ಅಂತ ತಿಳಿಸಿದ್ದಾರೆ. ಅಲ್ಲದೆ ಈಗಾಗಲೇ ಬೆಂಗಳೂರಿನಲ್ಲಿ 6 ಹಿಂದವಿ ಜಟ್ಕಾ ಕಟ್ ಮಾಂಸ ಮಳಿಗೆಗಳಿವೆ, ಅವು ಇನ್ನೂ ಹೆಚ್ಚಾಗಬಹುದು ಅಂತ ಮುನೇಗೌಡ ತಿಳಿಸಿದ್ರು. ಶೀಘ್ರದಲ್ಲೇ ಸಿಎಂ ಇಬ್ರಾಹಿಂ ಜೆಡಿಎಸ್ಗೆ ಸೇರ್ತಾರಾ? ಹಿಂದೂ ಅನ್ನೋದು ಬಹಳ ಅಪಾಯಕಾರಿ ಶಬ್ದ ಅಂದಿದ್ದೆ ಕುಂ ವೀರಭದ್ರಪ್ಪ. ಸಂವಿಧಾನ ಕೊಟ್ಟ ಮಹಾತ್ಮನಿಗೆ ಜಾಗ ಕೊಡ್ಲಿಲ್ಲ ಅಂತ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ಯಾರು? ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ನಿಖಿಲ್ ಕುಮಾರಸ್ವಾಮಿಯನ್ನ ಮುಂದಿನ ಬಾರಿ ಮಂಡ್ಯದಿಂದಲೇ ಸ್ಪರ್ಧೆಗಿಳಿಸುತ್ತೇನೆ ಅಂತ ಮಾಜಿ ಸಿಎಂ ಎಚ್ಡಿಕೆ ಹೇಳಿದ್ದಾರೆ. ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಚಕ್ಕರೆ ಗ್ರಾಮದಲ್ಲಿ ಮಾತನಾಡಿದ ಎಚ್ಡಿಕೆ, ಮಂಡ್ಯ ಜಿಲ್ಲೆ ಜನರು ಮುಂದಿನ ಚುನಾವಣೆಯಲ್ಲಿ ಉತ್ತರ ಕೊಡ್ತಾರೆ ಅಂದ್ರು. ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಸಂಸದೆ ಸುಮಲತಾ ವಾಗ್ದಾಳಿ ವಿಚಾರವಾಗಿಯೂ ಮಾತನಾಡಿದ ಎಚ್ಡಿಕೆ, ಅವತ್ತು ನಮ್ಮ ವಿರುದ್ಧ ಕುತಂತ್ರದ ರಾಜಕಾರಣ ನಡೆಯಿತು, ಆದರೆ ನನಗೆ ಮಂಡ್ಯ ಜಿಲ್ಲೆ ಜನರ ಮೇಲೆ ನಂಬಿಕೆ ಇದೆ ಅಂತ ಹೇಳಿದರು. ದಲಿತ ಶಾಸಕನ ಮನೆಗೆ ಬೆಂಕಿ ಇಟ್ಟವರನ್ನ ಒಬ್ಬರು ದೇ ಆರ್ ಆಲ್ ಮೈ ಬ್ರದರ್ಸ್ ಅಂತಾರೆ ಎಂದು ಬಿಜೆಪಿ ನಾಯಕ ಸಿಟಿ ರವಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಹೆಸರು ಹೇಳದೆ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ರು. ಅಂಬೇಡ್ಕರ್ ಹೇಳಿದ್ದನ್ನ ಪೂರ್ಣ ಪ್ರಮಾಣದಲ್ಲಿ ಸಾಕಾರ ಮಾಡಲು ಮೋದಿ ಬರಬೇಕಾಯ್ತು. ಮೋದಿ ಬರುವವರೆಗೂ ಬಹಳಷ್ಟು ಬಡವರಿಗೆ ಬ್ಯಾಂಕ್ ಖಾತೆ ಇರಲಿಲ್ಲ. ರಾಮ ರಾವಣನಿಗೆ ಯೋಗ್ಯ ರೀತಿಯಲ್ಲಿ ಅಂತ್ಯ ಸಂಸ್ಕಾರ ಆಗುವಂತೆ ನೋಡಿಕೊಂಡ, ಆದರೆ ಸಂವಿಧಾನ ಕೊಟ್ಟ ಮಹಾತ್ಮನಿಗೆ 6 ಅಡಿ 3 ಅಡಿ ಜಾಗ ಕೊಡಲಿಲ್ಲ ಅಂತ ಕಾಂಗ್ರೆಸ್ ವಿರುದ್ಧ ಸಿಟಿ ರವಿ ಆರೋಪಿಸಿದರು. ಅನ್ನುವಂತ ವಿವೇಚನೆ ಇರಬೇಕು. ಅಂಬೇಡ್ಕರ್ಗೆ ಜಾಗ ಕೊಡದವರು ಅವರ ಕುಟುಂಬಕ್ಕೆ 100 ಎಕರೆ ಜಾಗ ಇಟ್ಟುಕೊಂಡ್ರು ಅಂತಲೂ ಸಿಟಿ ರವಿ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ. ಲಂಡನ್ನಲ್ಲಿ ಅಂಬೇಡ್ಕರ್ ಮನೆಯನ್ನ ಸ್ಮಾರಕ ಮಾಡಿದ್ದು ಬಿಜೆಪಿ ಸರ್ಕಾರ. ಯಾವ ಪಕ್ಷದಲ್ಲಿ ಆಂತರಿಕ ಚುನಾವಣೆ ನಡೆಯುವುದಿಲ್ಲವೋ ಅವರು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಾರೆ. ಅಂಬೇಡ್ಕರ್ ಮಾತಾಡುತ್ತಿದ್ದ ವಾಸ್ತವಿಕ ಸತ್ಯ ಕಾಂಗ್ರೆಸ್ಗೆ ರುಚಿಸುತ್ತಿರಲಿಲ್ಲ. ಅದಕ್ಕೆ ಬದುಕಿದ್ದಾಗ ತೊಂದರೆ ಕೊಟ್ಟು ಸತ್ತ ಮೇಲೂ ಗೌರವ ಕೊಡಲಿಲ್ಲ ಅಂತ ಸಿಟಿ ರವಿ ಕೆಂಡ ಕಾರಿದ್ರು. ಯಾರು ಪಕ್ಷದ ಮಾಲೀಕ ಅಂತಾರೋ ಅವರನ್ನ ಎಚ್ಡಿಡಿ ಫುಟ್ಬಾಲ್ನಂತೆ ಒದ್ದು ಹೊರಗ ಹಾಕ್ತಾರೆ ಅಂತ ಬಿಜೆಪಿ ನಾಯಕ ಸಿಟಿ ರವಿ ವ್ಯಂಗ್ಯವಾಡಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು ದೇವೇಗೌಡರ ನಂತರ ಕುಮಾರಸ್ವಾಮಿಯನ್ನ ಮುಂದೆ ತಂದ್ರು, ರೇವಣ್ಣರನ್ನ ತರಲು ಪ್ರಯತ್ನಿಸಿದ್ರು, ಆದರೆ ನಿಂಬೆಹಣ್ಣು ಅಡ್ಡ ಬಂತು ಅಂತ ಜೆಡಿಎಸ್ ನಾಯಕರಿಗೆ ಟಾಂಗ್ ಕೊಟ್ಟಿದ್ದಾರೆ. ಅವಧಿಗೂ ಮುನ್ನ ಚುನಾವಣೆ ಬರುವುದಿಲ್ಲ ಅಂತ ಮೈಸೂರಲ್ಲಿ ಶಾಸಕ ಜಿಟಿ ದೇವೇಗೌಡ ಹೇಳಿದ್ದಾರೆ. ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವೇ ಇದೆ. ಇನ್ನು 6 ತಿಂಗಳು ಜನಪ್ರಿಯವಾದ ಕೆಲಸ ಮಾಡಿದ ಬಳಿಕ ಆಮೇಲೆ ಚುನಾವಣೆ ಎದುರಿಸಲಾಗುತ್ತೆ. ಈ ಹಿಂದೆ ಎಸ್ಎಂ ಕೃಷ್ಣ ಅವಧಿಯಲ್ಲೂ ಅವಧಿಗೂ ಮುನ್ನ ಚುನಾವಣೆ ನಡೆದಿತ್ತು. ಆದ್ರೆ ಆಗ ಅದೇ ಕಾರಣಕ್ಕೆ ಎಸ್ಎಂ ಕೃಷ್ಣ ನೇತೃತ್ವದ ಪಕ್ಷಕ್ಕೆ ಸೋಲಾಗಿತ್ತು. ಹೀಗಾಗಿ ಅವಧಿಗೂ ಮುನ್ನ ಚುನಾವಣೆ ಇಲ್ಲ ಅಂತ ಶಾಸಕ ಜಿಟಿ ದೇವೇಗೌಡ ಹೇಳಿದ್ದಾರೆ.
ಶೀಘ್ರದಲ್ಲೇ ಜೆಡಿಎಸ್ಗೆ ಸಿಎಂ ಇಬ್ರಾಹಿಂ ಬರ್ತಾರೆ ಅಂತ ಬಳ್ಳಾರಿಯಲ್ಲಿ ಜೆಡಿಎಸ್ ಎಂಎಲ್ಸಿ ತಿಪ್ಪೇಸ್ವಾಮಿ ಹೇಳಿದ್ದಾರೆ. ಕಾಂಗ್ರೆಸ್ ಸದಸ್ಯತ್ವಕ್ಕೆ ಇಬ್ರಾಹಿಂ ರಾಜೀನಾಮೆ ಕೊಟ್ಟಿದ್ದಾರೆ. ಹೀಗಾಗಿ ಇಬ್ರಾಹಿಂ ಜೆಡಿಎಸ್ ಪಕ್ಷದ ಜೊತೆ ಕೈಜೋಡಿಸುವುದು ಖಚಿತ. ಪರಿಷತ್ ಸ್ಥಾನಕ್ಕೂ ಸಿಎಂ ಇಬ್ರಾಹಿಂ ರಾಜೀನಾಮೆ ನೀಡಿದ್ದಾರೆ. ಜೆಡಿಎಸ್ ಸೇರ್ಪಡೆ ದಿನಾಂಕವನ್ನ ವರಿಷ್ಠರು ತಿಳಿಸಲಿದ್ದಾರೆ ಅಂತ ಜೆಡಿಎಸ್ ಎಂಎಲ್ಸಿ ತಿಪ್ಪೇಸ್ವಾಮಿ ಹೇಳಿದ್ದಾರೆ. ಹಿಂದೂ ಎನ್ನುವುದು ಬಹಳ ಅಪಾಯಕಾರಿ ಶಬ್ದ ಅಂತ ಸಾಹಿತಿ ಕುಂ ವೀರಭದ್ರಪ್ಪ ಹೇಳಿದ್ದಾರೆ. ಬೆಂಗಳೂರಿನ ಗಾಂಧಿ ಭವನದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಕುಂ ವೀರಭದ್ರಪ್ಪ, ನಾನು ಹಿಂದೂ ಅಲ್ಲ ಅಂತ ಇವತ್ತು ಘೋಷಿಸುತ್ತಿದ್ದೇನೆ. ನಾನು ಲಿಂಗಾಯತ, ಬಸವಣ್ಣನ ಅನುಯಾಯಿ. ಹಿಂದೂ ಎಂಬ ಪದದಿಂದ ದೇಶದಲ್ಲಿ ಅಪಾಯ ಸೃಷ್ಟಿಯಾಗುತ್ತಿದೆ. ಹಿಂದೂ ಎಂಬುದು ಕೇವಲ ಪದ ಅಷ್ಟೇ. ಹಿಂದೂಗಳು ಬಹುಸಂಖ್ಯಾತರು ಅನ್ನೋದು ಸರಿಯಲ್ಲ, ಇಂಪಾರ್ಟೆಂಟೂ ಅಲ್ಲ. ದೇಶದಲ್ಲಿ 20 ಕೋಟಿ ಮುಸ್ಲಿಮರು, ಸಿಖ್ಖರು, ಜೈನರು ಎಲ್ಲರೂ ಇದ್ದಾರೆ. ಅನಕ್ಷರಸ್ಥ ಗುಲಾಮರು ನಮ್ಮನ್ನ ಆಳಿದ್ರು ಅಂತ ಕುಂ ವೀರಭದ್ರಪ್ಪ ಹೇಳಿದ್ದಾರೆ. ಔರಂಗಜೇಬ ಒಬ್ಬ ಸಾಮ್ರಾಟ. ಅವನನ್ನ ಕಳ್ಳನ ತರ ಚಿತ್ರಿಸಲಾಗಿದೆ. ದೇಶ ವಿಭಜನೆ ಆದ ಮೇಲೆ ನಮ್ಮಲ್ಲಿ 2 ತರದ ದೇವರು ಇದ್ದಾರೆ. ನಾಥುರಾಮ್ ಗೋಡ್ಸೆ ತರದ ಅನೇಕ ದೆವ್ವಗಳು ಇವೆ. ಈ ದೆವ್ವಗಳು ಮೈಯಲ್ಲಿ ಹೊಕ್ಕಾಗ ಕೆಲವರು ಏನೇನೋ ಹೇಳಿಕೆ ಕೊಡ್ತಾರೆ ಅಂತ ಕುಂ ವೀರಭದ್ರಪ್ಪ ವಾಗ್ದಾಳಿ ನಡೆಸಿದರು. ತೇಜಸ್ವಿ ಸೂರ್ಯ ಒಳ್ಳೆ ವ್ಯಕ್ತಿ. ಅವರ ಮೈಯಲ್ಲಿ ಗೋಳವಾಲ್ಕರ್ ತರದ ದೆವ್ವ ಹೊಕ್ಕಾಗ ಪಂಚರ್ ಹಾಕೋರು ಅಂತ ಹೇಳ್ತಾರೆ. ರೇಣುಕಾಚಾರ್ಯ, ಯತ್ನಾಳ್ ಸಜ್ಜನರು, ಆದ್ರೆ ಪಾಕಿಸ್ತಾನಕ್ಕೆ ಹೋಗಿ ಅಂತ ವಿಚಿತ್ರವಾಗಿ ಹೇಳಿಕೆ ಕೊಡ್ತಾರೆ ಅಂದ್ರು.